DVG ವಾಯ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ನಾವು ಮಲಬೆನ್ನೂರಿಗೆ ಹೋಗಿದ್ವಿ ಕಣ್ರಿ. ಎಲ್ಲಿ ಮಲಬೆನ್ನೂರು ಅಂತ ಹೇಳ್ತೀರಾ? ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲಬೆನ್ನೂರು ಪುರಸಭೆ 7ನೇ ವಾರ್ಡು. ಅಲ್ಲಿಗೆ ಹೋಗಿದ್ದ ಉದ್ದೇಶ ಒಂದೇ, ಪುರಸಭೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನಡೆದಿದ್ದಾವೆ. ಅದರ ಬಗ್ಗೆ ಈ ಸುಮಾರು ದಿನಗಳಿಂದ ತನಿಖೆ ನಾವೇ ನಡೆಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. PD ಅವರು, ಜಿಲ್ಲಾ PD ಅವರು, ಡಿಸ್ಟಿಕ್ ಆಫೀಸರ್ PD ಅವರು ಏನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಾರಣ ಗೊತ್ತಿಲ್ಲ. ಆದರೂ ಜನಕ್ಕೆ ಯಾವ ರೀತಿ ಮಾಹಿತಿಗಳನ್ನ ತಿಳಿಸ್ಬೇಕು ಅಂತ ಇದ್ದೀನೋ ಅದನ್ನು ತಿಳಿಸ್ಬೇಕು ಅಂತ ಹೊರಟಿದ್ದೀನಿ. ಕಾರಣ ಇಷ್ಟೇ, ಈ ಪಬ್ಲಿಕ್ ಪ್ರಾಪರ್ಟಿ ಅಂತ ಏನು ಹೇಳ್ತೀವಿ ನೋಡಿ, ಸರ್ಕಾರಿ ಜಾಗ ಯಾರಪ್ಪಂದು? ಸರ್ಕಾರಿ ಅಧಿಕಾರಿಗಳಲ್ಲ. ಇಲ್ಲೇ ಇರೋದು ಟ್ವಿಸ್ಟು. ಇವರಿಗೆಲ್ಲ ಹಣ ಆದಾಯ ಮಾಡ್ಕೊಡ್ಲಿಕ್ಕೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಜಾಗ ಅಷ್ಟೇ. ಆದರೆ ಈ ಪಬ್ಲಿಕ್ ಪ್ರಾಪರ್ಟಿನ ಯಾರು ಬೇಕಾದರೂ ಹೊಡ್ಕೊಂಡು ತಿನ್ಬೋದು ಅಂದರೆ ಈ ಅಧಿಕಾರಿಗಳು ಯಾಕಿರಬೇಕು ಹೇಳಿ ಅಲ್ವಾ? ಇದು PD ಅವ್ರಿಗೆ ಹೇಳಿದ ಮಾತಾದರೆ ಮುಖ್ಯಸ್ಥರು ಮಖನೇ ನೋಡೋಂಗಿಲ್ಲ, ಆ ನಮೂನಿ ತಿರ್ಸ್ಕೊಂಡು ಹೋಗ್ತಾರೆ. ನಿರಂಜನ ಪ್ರಸನ್ನ ಈ ಮೇಡಮ್ ಅವರು ಯಾಕೆ ಆ ಥರ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನೀವು ಬಂದು ಕಡಿಮೆ ದಿನನೇ ಆಗಿರ್ಬೋದು, ಬಟ್ ನಿಮ್ಮ ಬಗ್ಗೆ ಪತ್ರಿಕೆಗಳಲ್ಲೆಲ್ಲ ಸಿಕ್ಕಾಪಟ್ಟೆ ನ್ಯೂಸ್ ಬರ್ತಾ ಇದೆ ಬಿಡಿ. ಅದೆಂಥದ್ದು ನ್ಯೂಸ್ಗಳು ಸಿಕ್ಕಾಪಟ್ಟೆ ಬರ್ತಿದ್ದಾವೆ. ಬಟ್ ಮುಖ್ಯಸ್ಥರಾಗಿ ಮಾಡಬೇಕಲ್ವೇ ನೀವು ಅಲ್ವಾ? ಮುಖ್ಯಸ್ಥರಾಗಿ ಮಾಡಬೇಕು. ಬಟ್ ನೀವು ಕೆಳಗಿರ್ತಕ್ಕಂಥ ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು ಅವ್ರನ್ನ ಶಿಕ್ಷಿಸೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನೀವು ಅಧಿಕಾರಿಗಳಾಗಲಿಕ್ಕೆ ನಿಮಗೆ ಬಿಟ್ಟಿದ್ದು. ಮೇಲಧಿಕಾರಿಗಳು ನೋಡ್ಕೊಳ್ತಾರೆ, ಆ ಮೇಲಧಿಕಾರಿಗಳು ನೋಡ್ಕೊಳ್ಳಿಲ್ಲ ಅಂದರೆ ಅವ್ರ ಮೇಲಧಿಕಾರಿಗಳು ನೋಡ್ಕೊಳ್ತಾರೆ. ಬಟ್ ಇಲ್ಲಿ ನಾನು ಈ 7ನೇ ವಾರ್ಡಿಗೆ ಇವತ್ತೇನು ಬಂದಿದ್ದಲ್ಲ ಪುಣ್ಯಾತ್ಮ ಕುಮಾರ, ವಿಚಾರನೇ ಗೊತ್ತಿಲ್ಲ. ಒಂದು ಲೈಟಿಂಗ್ ಕಂಬ ಕಾಣಿಸ್ತಾ ಇದೆಯಲ್ಲ, ಇದು ಅಂಗನವಾಡಿ ಪಕ್ಕದಲ್ಲಿರ್ತಕ್ಕಂಥ ಲೈಟಿಂಗ್ ಕಂಬದ ಬಗ್ಗೆ ಒಂದು ನ್ಯೂಸ್ ಮಾಡ್ತಾ ಇದ್ದೆ ನಾನು. ಕಾಣಿಸ್ತಾ ಇದೆಯಲ್ಲ ನ್ಯೂಸು, ಆ ನ್ಯೂಸ್ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಹೋಗಿದ್ದ ಉದ್ದೇಶ ಒಂದನೇ ಸಲ ಒಂದು ಮೀಟಿಂಗಲ್ಲಿ ಆ ಊರಲ್ಲಿ ಕೆಲವು ಬೋರ್ಡ್ಗಳು, ಕೆಲವು ವಾರ್ಡ್ಗಳಲ್ಲಿ ಕಳ್ಳತನ ಆಗಿದೆ ಅನ್ನೋ ಮಾಹಿತಿ ಬಂದಿರುತ್ತೆ. ಪೂರ್ತಿ ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ಕೇಳಿಸ್ಕೊಳ್ರಿ. ನಾವು ಹೋಗಿದ್ದು ತಪ್ಪಿತ್ತು ಅಂದರೆ ಐ ಡೋಂಟ್ ನೋ, ನೀವೇನು ಹೇಳ್ತೀರೋ ಅದಕ್ಕೆ ನಾವು ಬದ್ಧರಿದ್ದೇವೆ. ಆದರೆ ಕುಮಾರ ಹೇಳಿದ್ಕಲ್ಲ, ನೀವು ಹೇಳಿದ್ದಕ್ಕೆ ಬದ್ಧರಿದ್ದೇವೆ. ಈ ಲೈಟಿಂಗ್ ಕಂಬದ ನ್ಯೂಸ್ ಮಾಡ್ತಾ ಇದ್ದೆ. ಪಕ್ಕದಲ್ಲಿ ಅಂಗನವಾಡಿ ಇತ್ತು. ಅಂಗನವಾಡಿಯಲ್ಲಿ ಆಯನೇ ಇಲ್ಲ. 2 ವರ್ಷ 1 ತಿಂಗಳಾಯಿತು. CDP ಫೋನ್ ಮಾಡಿದೆ, ಪ್ರಿಯದರ್ಶಿನಿ ಅವರಂತೂ ಫೋನ್ ಎತ್ತಲಿಲ್ಲ. ಆಮೇಲೆ ಇನ್ನೊಬ್ಬರು ಅನಿತಾ ಮೇಡಮ್ ಅಂತ ಒಬ್ಬರು ಫೋನ್ ರಿಸೀವ್ ಮಾಡಿ ಅಲ್ಲಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮಾತನಾಡಿ ಅಲ್ಲಿ ಒಂದು ಅರ್ಜಿನೂ ಕೊಟ್ಟಿದ್ದೀವಿ ಸರ್ ಅಂತ ಒಂದು ಮನವಿನೂ ಹಾಕಿದ್ರು. ಅದಾದ ಮೇಲೆ ಕಾರ್ ಹತ್ರ ಹೋದ್ವಿ, ನಮ್ಮ ಕಾರ್ ಹತ್ರ ನಾವು ಹೋದ್ವಿ. ಅಷ್ಟೊತ್ತಿಗೆ ಈ ವ್ಯಕ್ತಿ ಬಂದ, ಅವನು ತಿಳಿದಂಗೆ ಮಾತಾಡ್ತಾ ಇದ್ದಾನೆ. ಅವನಿಗೆ ಹೆಂಗೆ ತಿಳಿತಂಗೆ ಮಾತಾಡ್ತಾನೆ. ಆ ವಿಡಿಯೋವನ್ನು ನೋಡ್ಕೊಂಬನ್ನಿ. ಸುಮ್ನೆ ಹೇಳ್ತಾ ನೋಡ, ನನಗೆ ಕಂಟಾಡ್ದಾರ ಏನಾಗೈತಿ, ಏನ್ ಬಿಟ್ಟೈತ್ರಿ,
ನೀನ್ ಕೆಲಸ ನೀ ಮಾಡ್ಬೇಡ. ಯಾವ ಊರಿಂದ ಬಂದ ಅಪ್ಪಣ ಈ ರೋಡಿದ ಮಾಡಕ್ ಬಂದಿರಿ ರೋಡಿದ ಮಾಡಕ್ ಬಂದಿರಿ ನೀವು ಇಲ್ಲಿ ದಾವಣಗೆರೆಯಿಂದ ರೋಡಿದ ಮಾಡಕ್ ಬಂದಿರಿ ರೋಡಿದ ಮಾಡಕ್ ಸಾಚಾದಿ ನೀನು ನಿಂದಿಷ್ಟ ಅಲ್ಲ ಇದು ಎಲ್ಲದಿ ಕರೆಕ್ಟ್ ತೋರ್ಸ ನೋಡಿದ್ರಲ್ಲ, ಇಂಥ ವ್ಯಕ್ತಿಗಳಿಗೆ ಏನ್ ಮಾಡ್ಬೇಕು ಹೇಳಿ? ಇವ್ರ ಮನಸ್ಥಿತಿ ಸರಿ ಇಲ್ವೋ, ಇವ್ರ ಪರಿಸ್ಥಿತಿ ಸರಿ ಇಲ್ವೋ, ಇವ್ರದ್ದು ಮನಸ್ಥಿತಿ ಸರಿ ಇಲ್ವೋ ಹೇಳಿ? ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸ್ಲಾ ಇಂಥ ವ್ಯಕ್ತಿಗಳನ್ನ, ಅಥವಾ ಕಳಪೆ ವ್ಯಕ್ತಿಗಳು ಅಂತ ತೋರಿಸ್ಲಾ? ಯಾಕೆಂದ್ರೆ ಪುರಸಭೆಯ ಹಣ ಅಂತ ಹೇಳಿದ್ರೆ ಸಾರ್ವಜನಿಕರ ಹಣ, ಸಾರ್ವಜನಿಕರಿಗೆ ಸಹಾಯಕ್ಕೆ ಇರಬೇಕಾಗಿರ್ತಕ್ಕಂಥ ಹಣ. ನಾನು ಹಣ ದುರುಪಯೋಗ ಪಡಿಸ್ಕೊಂತೀನಿ ಅಂತಲೂ ಹೇಳಿಲ್ಲ, ಏನು ಹೇಳಿಲ್ಲ. ಬಂದ್ಬಿಟ್ಟು ಇವರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗಿ ಇವರಿಗೆ ಮ್ಯಾನರ್ಸ್ ಇದೆಯಾ? ಅವ್ರು ಏನು ಮಾತಾಡ್ತಾರೆ, ಅವ್ರು ಏನು ಮಾತಾಡ್ತಾರೆ, ಅದು ಒಂದಕ್ಕೊಂದು ಅರ್ಥ ಇಲ್ಲ. SC STಗಳು ನಾವೇನಾರ ಮಾಡಿಬಿಟ್ರೆ ನಿಮ್ಮ ಕಣ್ಣಿಗೆ ಕುಕ್ಕು ಬಿಡುತ್ತೆ, ಅದೇ ಜನರಲ್ನಾರು ಮಾಡಿದರೆ ಕಣ್ಣಿಗೆ ಕುಕ್ಕಲ್ಲ. ಏನಿದು? ಒಬ್ಬ ಪತ್ರಕರ್ತರ ಹತ್ರ ಮಾತಾಡೋಂಥ ಲ್ಯಾಂಗ್ವೇಜ್ ಅದು. ಎಲ್ಲ ಊರಲ್ಲೂ ಸಹ ಜನರಲ್ನವರು ಕಿಂಗುಳ, ಎಲ್ಲ ಊರಲ್ಲೂ ಏನು ಮಾತಾಡ್ತಾರೆ? ಅರ್ಥವಿಲ್ಲದ ಮಾತಾಡ್ತಾರೆ. ಆಮೇಲೆ ಇವು ನಕಲಿ ಅಂತಾರೆ, ಅದಕ್ಕೇನು ಹೇಳ್ತಾರಲ್ಲ, ನಕಲಿ ಸದಸ್ಯ, ನಕಲಿ ಮೆಂಬರು. ಇವನ ಹೆಂಡತಿ ಮೆಂಬರ್ ಆದರೆ ಇವನು ಹೆಂಗೆ ಮೆಂಬರ್ ಆಗ್ತಾನೆ ಅಲ್ವಾ? ಇವ್ರ ಮಿಸ್ಸಸ್ಸು ಪುರಸಭೆ ಸದಸ್ಯರು, ಈ ವರ್ಕ್ ಮಾಡೋದೆಲ್ಲ ಇವರೇನೆ. ಬಟ್ ಇಲ್ಲಿ ಯಾರು ಯಾವುದನ್ನು ಏನು ಮಾಡಬೇಕೋ ಗೊತ್ತಿಲ್ಲ. ಆಮೇಲೆ 7ನೇ ವಾರ್ಡು ಇವ್ರದ್ದಲ್ಲ, 7ನೇ ವಾರ್ಡು ಇವ್ರದ್ದಲ್ಲ ಅಂತ ಹೇಳಿದ್ಮೇಲೆ ಇವನು ಅಲ್ಲಿ ವರ್ಕು ಟೆಂಡರ್ ವೈಸ್ ಮಾಡ್ಕೊಂಡಿರ್ಬೋದು. ಬಟ್ ಅದೇ ಊರವ್ರಿಗೆ ಟೆಂಡರ್ ಆಗಿದ್ದರೆ ಇಟ್ಸ್ ಓಕೆ. ಬಟ್ ಈ ವ್ಯಕ್ತಿ ಬಂದ್ಬಿಟ್ಟು ಆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋಂಥ ವಿಚಾರ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಅಷ್ಟೇ. ನೋಡೋಣ ಅಲ್ಲಿ ಎಷ್ಟು ಆಳವಾಗಿತ್ತು, ಅದಕ್ಕೆ ಎಷ್ಟು ಲೈನ್ಸ್ ಪೈಪ್ಗಳ್ನ ಹಾಕಿದ್ರು, ಯಾವ್ಯಾವ ರೀತಿ ಕೇಬಲ್ಗಳ್ನ ಹಾಕಿದ್ರು. ಯಾಕೆಂದರೆ ಅದೇ ವಾರ್ಡಲ್ಲಿ 2 ಬೋರ್ಗಳು ಕೆಟ್ಟಿದ್ವು, ಎಲ್ಲೆಲ್ಲಿ ಹಾಕಿದ್ದಾರೆ ಎಂಬುದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಕುಮಾರನಿಗೆ ಏನು ಹೇಳ್ತೀರಾ ನೀವೇ ಹೇಳಿ. ನಮಸ್ಕಾರ. ದುಡ್ಡು